ಹಾಯ್ ಹೆಲೋ ಎಲ್ಲರಿಗೂ ಹೇಗಿದ್ದೀರಿ? ಇವತ್ತು ನಾನು ಅಡಮೀನ್ ಸಾರು ಮಾಡುವ ಅಂತ ಅನ್ಕೊಂಡಿದ್ದೆ. ಅಲ್ಲ ಅಡಮೀನ್ ಸಾರು ಅಂದ್ರೆ ಹಂಗೆ ವಿಚಿತ್ರ ಏನಿಲ್ಲ, ಎಲ್ಲರೂ ಮಾಡೋ ಥರ ನಾನು ಮಾಡಿ ಹೊರಟದ್ದು. ಆದ್ರೂ ನಾನು ಮಾಡ್ತಿರೋದು ನಿಮ್ಗೊಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸುವ ಅಂತ ಅನ್ಕೊಂಡೆ. ಅದಕ್ಕೆ ಏನಿಲ್ಲ, ಒಂದು ಗ್ಯಾಸ್ ಹಚ್ಚಿ ಬಾಣಲಿನ ತೆಗೆದು ಒಲೆ ಮೇಲೆ ಇಟ್ಕ. ಒಲೆ ಮೇಲೆ ಇಟ್ರ ಮೇಲೆ ಅದಕ್ಕೊಂದು 10 ಬ್ಯಾಡಗಿ ಮೆಣಸು ಹಾಕ್ದೆ. ಅದು ಸ್ವಲ್ಪ ಫ್ರೈ ಹಾಕು. ಅದಕ್ಕೊಂದು 2 ಚಮಚ ಕೊತ್ತಂಬರಿ ಬೀಜ ಹಾಕ್ದೆ, 1 ಚಮಚ ಜೀರಿಗೆ ಹಾಕ್ದೆ, 1 ಚಮಚ ಕಾಳು ಮೆಣಸು ಹಾಕ್ದೆ, ಆಮೇಲೆ ಸ್ವಲ್ಪ ಮೆಂತ್ಯ ಹಾಕ್ದೆ, ಆಮೇಲೆ ಓಂಕಾಳು ಸ್ವಲ್ಪ ಹಾಕ್ದೆ. ಅದನ್ನ ಚಂದ ಮಾಡಿ ಫ್ರೈ ಮಾಡ್ಕ. ಫ್ರೈ ಅಂದ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಕಾಗ, ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕ. ಅಂದ್ರೆ ಜಾಸ್ತಿ ಫ್ಲೇಮ್ ಇಟ್ರೆ ಒಂಥರ ಕರ್ಟಿವ ಸ್ಮೆಲ್ ಬರುತ್ತೆ, ಕರ್ಟಿ ಹೊತ್ತದ್ ಕಪ್ ಕಪ್ಪಾತ್ ಮೆಣಸು, ಸಾಂಬಾರು ಸಹ ಕಪ್ ಕಪ್ಪಾತ್. ಅದಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಅದು ತರ ಘಮ ಘಮ ಸ್ಮೆಲ್ ಬರೋತ್ತಿಗೆ ಆಫ್ ಮಾಡಿ ಅದನ್ನ ತೆಗೆದು ಮಿಕ್ಸಿ ಜಾರ್ ಒಳಗೆ ಹಾಯ್ಕಣ. ಮಿಕ್ಸಿ ಜಾರ್ ಒಳಗೆ ಹಾಕಿದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಒಂದು 5 ಬೆಳ್ಳುಳ್ಳಿ ಹಾಕ. ಆಮೇಲೆ ಒಂದು ಸಣ್ಣ ಇದು ತುಂಡಷ್ಟು ಹುಳಿಯನ್ನ ಅದಕ್ಕೆ ಹಾಕ. ಆಮೇಲೆ ಸ್ವಲ್ಪ ಅರಿಶಿನ, ಅಂದ್ರೆ ಗೌಲೆಲ್ಲ ವಾಸನೆ ಹೋಗಕ್ಕಾಗಲ್ಲ ಅದಕ್ಕೆ ಅರಿಶಿನ ಹಾಕ. ಆಮೇಲೆ ಕಾಯಿ ತುರಿ, ಒಂದು ಹಿಡಿಯಷ್ಟು ಕಾಯಿ ತೆಗ್ದು ಅದಕ್ಕೆ ಹಾಕ್ಬೇಕ. ಆಮೇಲೆ ಒಂದು ಅರ್ಧ ಈರುಳ್ಳಿನ, ಅಂದ್ರೆ ಈರುಳ್ಳಿ ಅರ್ಧ ನಾನು ಸಾಂಬಾರಿಗೆ ಹಾಕ್ತೆ, ಅರ್ಧ ಸಾಕು ಇದಕ್ಕೆ. ಅರ್ಧ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಚಂದ ಮಾಡಿ ಪೇಸ್ಟ್ ಮಾಡ್ಕ. ಪೇಸ್ಟ್ ಅಂದ್ರೆ ಈಗ ಮಿಕ್ಸಿ ಹಾಕ್ತೆ ನಾನು. ಮಧ್ಯೆ ಮಧ್ಯೆ ನಾವು ಕಾಣ್ಕ, ಅಂದ್ರೆ ನೀರ್ ಬೇಕಾ ಬೇಡ ಆ ಥರ. ಈಗ ನಂಗೆ ಸ್ವಲ್ಪ ನೀರು ಬೇಕಾಯ್ತು, ಅದಕ್ಕೆ ನಾನು ನೀರು ಹಾಕೊಂಡೆ. ನೀರು ಹಾಯ್ಕೊಂಡ ಚಂದ ಮಾಡಿ ಪೇಸ್ಟ್ ಅಂದ್ರೆ ಗಂಧ ಥರ ಆಯ್ಕ, ಅಂದ್ರೆ ಫೈನ್ ಪೇಸ್ಟ್ ಆಯ್ಕ. ಅಂದ್ರೆ ತರಿ ತರಿ ಇದ್ರೆ ಮೀನು ಸಾರು ಅಷ್ಟು ಒಳ್ಳೆ ಆಗ್ತಿಲ್ಲ, ಫೈನ್ ಪೇಸ್ಟ್ ಇದ್ರೆ ಚಂದ ಒಳ್ಳೆ ಆಗುತ್ತೆ, ಟೇಸ್ಟ್ ಸಹ ಒಳ್ಳೆ ಬರುತ್ತೆ. ಅಂದ್ರೆ ಈ ತರ ಫೈನ್ ಪೇಸ್ಟ್ ಆಯ್ಕ. ಗ್ರೈಂಡರ್ ಅಂತ ಕರೆದ್ರು ಇನ್ನೂ ಒಳ್ಳೆ ಫೈನ್ ಪೇಸ್ಟ್ ಆಗ್ತಿದ್, ಮಿಕ್ಸಿ ಅಲ್ಲ. ಈಗ ನಾನು ಕಡ್ದಿಟ್ಟಿದ್ದೆ, ಮೀನು ಸಹ ರೆಡಿ ಇತ್ತು. ಈಗ ಅಳ್ಗಿ ತಕೊಂಡಿದ್ದೆ. ಅಳ್ಗಿ ಎಲ್ಲ ಮೀನ್ ಸಾರಿಗೆ ಅಳ್ಗಿ ಬೇಕನ್ನ ಇಲ್ಲ, ನಮ್ಗೂ ಸ್ವಲ್ಪ ಮೀನ್ ಸಾರು ಅಳ್ಗಿಲ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹೇಳಿ ಅಳ್ಗಿಲ್ ಮಾಡ್ತಿದ್ದೆ. ಎಂತಿಲ್ಲ, ಅಳ್ಗಿನ ಒಳ್ಗಿ ಮೇಲೆ ಇಟ್ಕೊಂಡ ಅದಕ್ಕೊಂದು 2 ಮೆಣಸು ಹಾಕಿ, ಆಮೇಲೆ ಅರ್ಧ ಈರುಳ್ಳಿ ಉಳ್ಸಿದ್ನಲ್ಲ ಅದನ್ನ ಹಾಕಿ, ಆಮೇಲೆ ಶುಂಠಿ ಸ್ವಲ್ಪ ಜಜ್ಜಿ ಇಟ್ಕೊಂಡು ಅದ್ರೊಳಗೆ ಹಾಕಿದೆ. ಹಾಗೆ ನಾವು ಈಗ ರುಬ್ಬಿ ಇಟ್ಕೊಂಡ್ ಮಸಾಲನು ಹಾಕೊಂಡೆ. ಆಮೇಲೆ ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸೇರ್ಸ್ಕೊಂಡು, ಎಷ್ಟಂದ್ರೆ ಒಂದು ಹದಕ್ಕೆ ತಕ್ಕಂತೆ ಗೊತ್ತಾಗುತ್ತಲ್ಲ. ಜಾಸ್ತಿ ನೀರು ಒಪ್ಕಾಗ, ಜಾಸ್ತಿ ದಪ್ಪನೂ ಒಪ್ಕಾಗ ಮೀನ್ ಸಾರು. ಅಂದ್ರೆ ಒಂದು ಹದ, ಈಗ ನಾವು ಸೌಂಟನ್ನು ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಸ್ವಲ್ಪ ಸೌಂಟಿಗೆ ಅಂಟಕ್ಕೆ ಹಂಗೆ ಬೀಳ್ಕ ಆ ಥರ. ಈ ಥರ ವರ್ಕ್ ಮೀನ್ ಸಾರು ಆಯ್ತಾ. ಆಮೇಲೆ ಇದನ್ನ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು 2 ಸ್ಪೂನು ಇದು ಉಪ್ಪು ಹಾಕಿದ್ದೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕದ್ದು. ಆಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಕೊಯ್ಸ್ತಾ ಇದ್ದೆ, ಈಗ ಖಾಲಿ ರಸ ಅಲ್ಲ ಅದಕ್ಕೆ. ಈಗ ಸ್ವಲ್ಪ ಕುದಿ ಬರ್ತಾ ಇತ್ತ. ಕುದಿ ಬಂದ ಒಂದು ಚೂರು ಜಾಸ್ತಿ ಕುದಿ ಒಪ್ಕು ನಾವು ಲೋ ಫ್ಲೇಮ್ ಮಾಡ್ಕೊಂಡ್ನ ಗ್ಯಾಸ್ನ. ಲೋ ಫ್ಲೇಮ್ ಮಾಡಿ ಈ ತರ ಒಂದು ಸೌಂಡ್ ಹಾಕಿ ಹಿಂಗ್ ಮಾಡ್ಕ. ಈಗ ಅಂದ್ರೆ ಈಗ ಮೀನ್ ಹಾಕೋಕ್ ರೆಡಿ ಆಯ್ತಾ ನಳಿ ಈ ಮಸಾಲ. ಈಗ ಮಸಾಲ ರೆಡಿ ಆಯ್ತು. ಅದಕ್ಕೆ ನಾನೀಗ ಲೋ ಫ್ಲೇಮ್ ಮಾಡ್ತಾ ಇದ್ದೆ. ಲೋ ಫ್ಲೇಮ್ ಮಾಡಿ ಈಗ ನಾನೀಗ ಒಂದೊಂದೇ ಮೀನ ಬಿಡ್ತಿದ್ದೆ. ಅಂದ್ರೆ ಎಲ್ಲ ಒಟ್ಟಿಗೆ ಹಾಕೋಕಾಗ ಅಷ್ಟು ಲೈಕ್ ಆತಿಲ್ಲ, ಒಂದೊಂದೇ ಮೀನ್ ಅಂದ್ರೆ ಎಲ್ಲ ಒಟ್ಟಿಗೆ ಕಚ್ 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 ಆಗ್ತ. ಅದಕ್ಕೆ ಸ್ವಲ್ಪ ಒಂದೊಂದೇ ಮೀನೆಲ್ಲ ಹಾಕಿ ಈಗ ಸೌಂಟ್ ಎಂತ ಹಾಕೋಕಾಗ ಹಿಂಗೆ ಅಲ್ಲಾಡ್ಸ್ಕ ಲೈಕ್ ಮಾಡಿ. ಅಲ್ಲಾಡ್ಸಿ ಆದ್ಮೇಲೆ ಈಗ ಚಂದ ಕುದಿ ಬತ್ತಿತ್ತು. ಒಂದು ಲೋ ಫ್ಲೇಮ್ ಹಂಗೆ ಒಂದು 5 ನಿಮಿಷ ಕುದಿಸ್ತಾರೆ. ಇದೇನು ಜಾಸ್ತಿ ಬೇಕನ್ನಳಿಲ್ಲ ಮೀನು, ಇದು ಮೆದು ಮೀನು ಅದಕ್ಕೆ. ಈಗ ಮೀನ್ ಸಾರು ರೆಡಿ ಆಯ್ತಾ. ನಾನೀಗ ಅನ್ನ ಮಾಡಿದೆ, ಹೈಕಂಡ್ ಲೈಕ್ ಮಾಡಿ ಉಂತೆ. ನೀವು ಎಲ್ಲಾರು ಅಡ ಮೀನ್ ಸಿಕ್ಕರೆ ಲೈಕ್ ಮಾಡಿ, ಸಾರು ಮಾಡಿ ಉಣಿಯಕ್ಕ. ಬಾಯ್.